ಹಾಯ್ ಫ್ರೆಂಡ್ಸ್, ಎಲ್ಲರನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಫ್ರೆಂಡ್ಸ್, ಬನ್ನಿ ನೋಡೋಣ ಬರುವಂತ ದಿನಗಳಲ್ಲಿ ದ ಬ್ಯೂಟಿಫುಲ್ ಸೋಲ್ಸ್ ಆದಂತಹ ಕರ್ಕ ರಾಶಿಯವರಿಗೆ 15 ಇಂದ 22 ವರೆಗೂ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ. ಅವರ ಒಂದು ರಿಲೇಶನ್ಶಿಪ್ ಇರ್ಬೋದು, ಅವರ ಒಂದು ಜಾಬ್ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಮತ್ತೆ ಆ, ಅವರ ಒಂದು ಹೆಲ್ತ್ ಇರ್ಬೋದು, ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ ಅಂತ ಹೇಳಿ. ಸೊ ಯೂನಿವರ್ಸ್ ನಿಮ್ಗೆ ಇನ್ನೂ ಚೆನ್ನಾಗಿ ಇದು ಗೈಡ್ ಮಾಡಬೇಕು ಅಂತಂದ್ರೆ ಒಂದ್ಸಾರಿ ರೀಡಿಂಗಿಗೆ ಅಲೈನ್ ಆಗಿ ಅದ್ ಹೇಗಾಗ್ತೀರಾ, ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನೀವು ನನ್ನ ಒಂದು ರೀಡಿಂಗಿಗೆ, ನನ್ನ ಒಂದು ಕಾರ್ಡ್ಸ್ಗೆ ಕನೆಕ್ಟ್ ಆಗ್ತೀರಾ. ಹಾಗಿದ್ರೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್, ಅನ್ಮ್ಯಾರಿಡ್, ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಎಲ್ಲರೂ ಕೂಡ ನೋಡ್ಬೋದು. ಓಕೆ, ಸೊ ರೀಡಿಂಗು ಜನರಲ್ ಆಗಿರುತ್ತೆ. ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟನ್ನ ತಗೊಳ್ಳಿ, ಉಳಿದಿದ್ದು ಆಸ್ ಎ ಗೈಡ್ಲೈನ್ಸ್ ಅಂತ ತಗೊಳ್ಳಿ ಅಂತ ಹೇಳ್ತಾ ಶುರು ಮಾಡೋಣ. ಹಾಗಿದ್ರೆ ಬರುವಂತ ದಿನಗಳಲ್ಲಿ 15ರಿಂದ 22ನೇ ತಾರೀಕುವರೆಗೂ ಸೊ ಕರ್ಕ ರಾಶಿಯವರಿಗೆ ಏನೆಲ್ಲ ಮೆಸೇಜಸ್ ಬರ್ತಾ ಇದೆ, ಓಕೆ, ಮತ್ತೆ ಅವ್ರಿಗೆ ಏನ್ ತೊಂದರೆಗಳು ಬರ್ತಾ ಇದೆಯಾ, ಹಾಗಿದ್ರೆ ತೊಂದರೆಗೆ ಯೂನಿವರ್ಸ್ ಏನ್ ಗೈಡ್ ಮಾಡ್ತಾ ಇದೆ, ಅವರ ರಿಲೇಶನ್ಶಿಪ್ ಇರ್ಬೋದು, ಕರಿಯರ್, ಅವರ ಒಂದು ಜಾಬ್ ಇರ್ಬೋದು, ಮತ್ತೆ ಹೆಲ್ತ್ ಯಾವ ರೀತಿ ಇರುತ್ತೆ ಎಲ್ಲವನ್ನು ನಾವು ನೋಡ್ಕೊಂಡು ಬರೋಣ. ಓಕೆ, ಮತ್ತೆ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ನಿಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ಅವ್ರಿಗೂ ಕೂಡ ಒಂದು ರೀಡಿಂಗ್ ಅನ್ನ ಶೇರ್ ಮಾಡ್ಕೊಳ್ಳಿ, ಅವರು ಕೂಡ ಅರ್ಥ ಮಾಡ್ಕೊಳ್ಳಿ ಬರುವಂತ ದಿನಗಳಲ್ಲೂ ಅವ್ರಿಗೆ ಏನ್ ತೊಂದರೆಗಳು ಬರ್ತಾ ಇದೆ. ಎಲ್ಲ ರಾಶಿಯವ್ರದ್ದು ನಾನು ಅಪ್ಲೋಡ್ ಮಾಡಿರ್ತೀನಿ. ಸೊ ಹಾಗಾಗಿ ಒಂದ್ಸಾರಿ ಚೆಕ್ ಮಾಡ್ಕೊಂಡು ಬನ್ನಿ ಅಂತ ಹೇಳ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಬನ್ನಿ ನೋಡೋಣ. ನಾನು ಇಲ್ಲಿ ನೋಡ್ತಾ ಇರುವಂತದ್ದು ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ಎಲ್ಲ ನನಗೆ ಕಾಣ್ತಾ ಇದೆ. ವಾವ್, ಒಂದು ಹೈರೋಫೆಂಟ್ ಎನರ್ಜಿ ಬಂದಿದೆ, ಜಸ್ಟಿಸ್ ಎನರ್ಜಿ ಬಂದಿದೆ. ಓಕೆ, ಸ್ಟಾರ್ಟ್ ಮಾಡೋಣ. ಹಾಗಿದ್ರೆ ನನ್ಗನ್ಸುತ್ತೆ ಹೆಲ್ತ್ ವೈಸ್ ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಹೆಲ್ತ್ ವೈಸ್ ನಿಮ್ಗೆ ಏನಾದರೂ ತೊಂದರೆಗಳು ಕಾಣ್ತಾ ಇದೀವಾ, ಏನಾದರೂ ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಏನಾದರೂ ನಿಮ್ಗೆ ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಬರ್ತಾ ಇದೆಯಾ ಅಂತ ಹೇಳಿ. ಓಕೆ, ಜೆನೆಟಿಕ್ಸ್ ಪ್ರಾಬ್ಲಮ್ಸ್ ಅಂತಂದ್ರೆ ನೋಡಿ, ಯಾವುದು ನಮ್ಮ ಒಂದು ಜನರೇಷನ್, ಇದಕ್ಕೆ ಏನಂತ ಹೇಳ್ತಾರೆ, ನಿಮ್ಮ ಹಿರಿಯರಿಂದ ಬಂದಿರುವಂತದ್ದು ಯಾವ್ದಾದ್ರು ನಿಮ್ಗೆ ಆ ರೀತಿ ಹೆಲ್ತ್ ಅಲ್ಲಿ ಏನಾದ್ರೂ ಇಶ್ಯೂಸ್ ಕಾಣ್ತಾ ಇದೆಯಾ, ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಏನಾದ್ರೂ ಆ ರೀತಿ ಆಗ್ತಾ ಇದೆಯಾ ಅಂತ ಹೇಳಿ ನನ್ಗೆ ಇಲ್ಲಿ ಕಾಣ್ತಾ ಇರುವಂತದ್ದು. ಏನಾದ್ರೂ ನಿಮ್ಗೆ ತೊಂದರೆಗಳು ಬರ್ತಾ ಇದೆಯಾ ಆ ರೀತಿ ಹೆಲ್ತ್ ಅಲ್ಲಿ, ಸ್ವಲ್ಪ ಏನಾದ್ರೂ, ಹೌದು, ಬೇರೆ ಏನು ಇಶ್ಯೂ ನನ್ಗೆ ಕಾಣ್ತಾ ಇಲ್ಲ. ಸ್ವಲ್ಪ ಜೆನೆಟಿಕ್ ಇಶ್ಯೂ ಅಂತಂದ್ರೆ ನೋಡಿ ಯಾವ ರೀತಿ ಇರುತ್ತೆ, BP ಇರ್ಬೋದು, ಶುಗರ್ ಇರ್ಬೋದು, ಇವೆಲ್ಲಾನು ಬರುತ್ತೆ. ಹಾಗಾಗಿ ಏನಾದ್ರೂ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಿಮ್ಗೆ ಆ ರೀತಿ ಅನಿಸ್ತಾ ಇದೆಯಾ, ಹಾಗಿದ್ರೆ ನೀವು ಇಮಿಡಿಯೇಟ್ ಆಗಿ ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ, ಆ ರೀತಿ ನಿಮ್ಗೆ ಏನಾದ್ರೂ ಬರ್ತಾ ಇದ್ರೆ. ಇನ್ನು ನಾನು ನೋಡ್ತಾ ಇರುವಂತದ್ದು ರಿಕವರ್ ಆಗುತ್ತೆ ಹೆಲ್ತ್ ವೈಸ್, ಏನು ನನಗೆ ತೊಂದರೆ ಅಂತ ಅನಿಸ್ತಾ ಇಲ್ಲ. ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ಆ ರೀತಿ ನಿಮ್ಗೆ ಏನಾದ್ರೂ ಇದ್ರೆ, ತೊಂದರೆ ಅಂತ ಅನ್ಸಿದ್ರೆ ನೀವು ಡಾಕ್ಟರ್ಗೆ ಕನ್ಸಲ್ಟ್ ಮಾಡಿ. ಇನ್ನು ಬರುವಂತ ದಿನಗಳಲ್ಲೂ ಕೂಡ ತುಂಬಾ ಫೋಕಸ್ ಎಲ್ಲೋ ನಿಮ್ಮ ಒಂದು ಜಾಬ್ ಅಥವಾ ಇದ್ರ ಕಡೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಸ್ವಲ್ಪ ನಿಮ್ಮ ಹೆಲ್ತ್ ಬಗ್ಗೆ ಕೇರ್ ಮಾಡ್ಕೊಳ್ಳಿ. ಟೈಮ್ ಟು ಟೈಮ್ ಊಟ ಮಾಡೋದಿರ್ಬೋದು, ತುಂಬಾ ಜಾಬ್ ಇರ್ಬೋದು, ಫರ್ದರ್ ಏನಾದ್ರೂ ಇರ್ಬೋದು, ತುಂಬಾ ಅಲ್ಲೇ ಫೋಕಸ್ ಮಾಡ್ಲಿಕ್ಕೆ ಈ ರೀತಿ ಎಲ್ಲ ಮಾಡಬೇಡಿ. ಸ್ವಲ್ಪ ನಿಮ್ಮ ಹೆಲ್ತ್ ಕಡೆ ಗಮನ ಕೊಡಿ. ಟೈಮ್ ಟು ಟೈಮ್ ಸ್ವಲ್ಪ ಮೆಡಿಟೇಷನ್ ಮಾಡಿ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಏನಾಗುತ್ತೆ, ಕೆಲವೊಂದ್ ಸಾರಿ ನಾವು ಇನ್ನೊಂದು ಯಾವುದೋ ಒಂದು ಝೋನ್ ಅಲ್ಲಿ ಬ್ಯುಸಿ ಆಗಿರ್ತೀವಿ. ಆ ಮೂಮೆಂಟ್ ಅಲ್ಲಿ ನಮ್ಮ ಮೇಲೆ ನಾವು ಕೇರ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸೊ ಅಲ್ಲಿ ಈ ರೀತಿ ಪ್ರಾಬ್ಲಮ್ಸ್ ಎಲ್ಲ ಆಗುವಂತ ಚಾನ್ಸಸ್ ಇರುತ್ತೆ. ಹಾಗಾಗಿ ಏನ್ ಮಾಡಿ, ಸ್ವಲ್ಪ ಮೆಡಿಟೇಷನ್ ಮಾಡಿ, ಊಟ ಮಾಡಿ ಸಮಯಕ್ಕೆ ಸರಿಯಾಗಿ, ನಾಷ್ಟ ಮಾಡೋದಿರ್ಬೋದು, ಬ್ರೇಕ್ಫಾಸ್ಟ್ ಕರೆಕ್ಟ್, ಹೆಲ್ದಿ ಫುಡ್ ಅನ್ನ ರೆಕಮೆಂಡ್ ಮಾಡ್ತೀನಿ. ಹೆಲ್ದಿ ಫುಡ್ ಅಂತಂದ್ರೆ ನ್ಯೂಟ್ರಿಷನ್ ಇರುವಂತ ಫುಡ್ ಅನ್ನ ತಗೊಳ್ಳಿ. ಏನೋ ಗಡಬಡಿಯಲ್ಲಿ ಏನೋ ಆಯ್ತು ಟೈಮ್ ಇಲ್ಲ ಅಂತ ಹೇಳಿ ಏನೋ ಒಂದನ್ನ ತಗೊಂಡು ಆರೋಗ್ಯವನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬೇಡಿ ಅನ್ನುವಂಥದ್ದು ನಿಮ್ಗೆ ಗೈಡೆನ್ಸ್ ಬರ್ತಾ ಇದೆ. ಸ್ವಲ್ಪ ಗಮನ ಕೊಡಿ ಹೆಲ್ತ್ ವೈಸ್. ಓಕೆ, ಅದನ್ನ ಬಿಟ್ರೆ ಏನು ತೊಂದರೆ ಅಂತ ಅನಿಸ್ತಾ ಇಲ್ಲ, ಚೆನ್ನಾಗಿದೆ. ಬರುವಂತ ದಿನಗಳಲ್ಲಿ ಏನು ಆ ರೀತಿ ಇಲ್ಲ. ಇನ್ನು ನಿಮ್ಮ ಒಂದು ಕರಿಯರ್ ವೈಸ್ ನೋಡಿದಾಗ ತುಂಬಾ ಚೆನ್ನಾಗಿರುವಂತ ಎನರ್ಜೀಸ್ ನನಗೆ ಬರ್ತಾ ಇದೆ.
ಕರಿಯರ್ ಅಲ್ಲಿ ನೋಡಿ ತುಂಬಾನೇ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ತಗೊಳ್ತಾ ಇದ್ದೀರಾ. ನಿಮ್ಮ ಇಂಟ್ಯೂಷನ್ ಆಕ್ಟಿವೇಟ್ ಆಗಿದೆ. ನೀವು ತುಂಬಾ ನಾಲೆಜ್ಡ್ ಪರ್ಸನ್ ಕರಿಯರ್ ಅಲ್ಲಿ. ನಾನು ಇವಾಗ ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ತುಂಬಾ ನಾಲೆಜ್ ಇದೆ. ಅದನ್ನ ಯಾವ ರೀತಿ ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ನೀವು ತುಂಬಾನೇ ಒಂದು ವಿಚಾರ ಇದೆ. ಮತ್ತೆ ಇನ್ನೂ ಒಂದು ಹೇಳ್ಬೇಕಂತಂದ್ರೆ ಎಷ್ಟು ನಿಮ್ಗೆ ನಾಲೆಜ್ ಇದೆ ಇದ್ರಲ್ಲಿ ಅಂತಂದ್ರೆ ಬೇರೆದವರು ಕೂಡ ನಿಮ್ ಕಡೆ ಬಂದು ಸಜೆಷನ್ಸ್ ಅನ್ನ ಕೇಳ್ತಾರೆ. ನೀವು ಅವ್ರಿಗೆ ತುಂಬಾ ಆಕ್ಟಿವ್ ಆಗಿ ನೀವು ಅದನ್ನ ಹೇಳ್ತೀರಾ. ಯಾವುದೇ ಒಂದು ಅಂದ್ರೆ ನಿಮ್ ಮನ್ಸಲ್ಲಿ ಏನಿರುತ್ತೆ, ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನ ನೀವು ಶೇರ್ ಮಾಡ್ಕೊಂಡ್ ಬಿಡ್ತೀರಾ. ಯಾವುದೇ ರೀತಿ ಮುಚ್ಚಿಟ್ಕೊಂಡು ಅದರಿಂದ ಏನಾದ್ರೂ ಇದನ್ ಮಾಡ್ಬೇಕು ಅನ್ನೋಂತ ಭಾವನೆ ನಿಮ್ಗೆ ಇಲ್ವೇ ಇಲ್ಲ. ಓಕೆ. ತುಂಬಾ ಫ್ರೆಂಡ್ಲಿ ಆಗಿರ್ತೀರಾ. ಯಾರಿಗೂ ಏನೂ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಅದರಲ್ಲಿ ನಾಲೆಜ್ ಇರುತ್ತೆ. ಹಾಗಾಗಿ ಅವ್ರು ಬಂದ್ ಕೇಳಿದಾಗ ನೀವು ಇಲ್ಲ ಅಂತ ಹೇಳೋದಿಲ್ಲ. ನಿಮ್ಗೆ ಏನ್ ಗೊತ್ತಿರುತ್ತೆ, ಆ ಒಂದು ಫೀಲ್ಡ್ ಬಗ್ಗೆ ಏನ್ ಗೊತ್ತಿರುತ್ತೆ, ನೀವು ತುಂಬಾ ಉದಾರತೆಯಿಂದ ಹೇಳ್ಬಿಡ್ತೀರಾ. ಓಕೆ. ತುಂಬಾ ಒಂದು ಆಕ್ಟಿವ್ ಪರ್ಸನ್ ಅಂತ ಹೇಳ್ಬೋದು. ಇಂಟ್ಯೂಷನ್ ಆಕ್ಟಿವೇಟ್, ನಿಮ್ಮ ಇಂಟ್ಯೂಷನ್ ಕೂಡ ಆಕ್ಟಿವೇಟ್ ಆಗಿದೆ. ನಾನಿಲ್ಲಿ ಚೆಕ್ ಮಾಡ್ತಾ ಇರುವಂತದ್ದು ಇಂಟ್ಯೂಷನ್ ಕೂಡ ಆಕ್ಟಿವೇಟ್ ಆಗುತ್ತೆ. ಮತ್ತೆ ನಿಮ್ಗೆ ಈ ರೀತಿ ಏನಾದ್ರೂ ನೀವು ಮೆಡಿಟೇಷನ್ ಅದು ಮಾಡ್ತಾ ಇರ್ಬೋದು ಮೋಸ್ಟ್ಲಿ, ನಾನು ಅನ್ಕೊಳ್ಳೋ ಮಟ್ಟಿಗೆ. ಮತ್ತೆ ಸ್ಕಿಲ್ಸ್ ಎಲ್ಲ ಇರುತ್ತೆ ನಿಮ್ಗೆ. ಇನ್ನು ನೀವು ಸ್ಕಿಲ್ಸ್ ಅನ್ನ ಕೂಡ ಡೆವಲಪ್ಮೆಂಟ್ ಮಾಡ್ಕೋಬಹುದು ಇದರಲ್ಲಿ. ಓಕೆ. ಬೇರೆ ಬೇರೆ ಸ್ಕಿಲ್ಸ್ಗೆ ಪ್ರಯಾರಿಟಿ ಕೊಡಿ. ಮತ್ತೆ ಇನ್ನೊಂದು ಏನಾದ್ರೂ ನಿಮ್ಗೆ ಇಂಡಿವಿಜುವಲ್ ಆಗಿ ಏನಾದ್ರೂ ವರ್ಕ್ ಕೊಡ್ತಾರಾ, ಸೊ ಅದನ್ನ ಮಾಡಿ ತೋರಿಸಿ. ಇನ್ನು ನಿಮ್ಗೆ ಯೂಸ್ ಆಗುತ್ತೆ. ಅಂದ್ರೆ ಬಿಸ್ನೆಸ್ ಅಲ್ಲಿ, ಜಾಬ್ ಅಲ್ಲಿ. ಓಕೆ. ಇಂಡಿವಿಜುವಲ್ ಆಗಿ ಏನಾದ್ರೂ ಒಂದು ನಿಮ್ ಕೈಗೆ ತಗೊಂಡು ಅದನ್ನ ನೀವು ಮಾಡಿದಾಗ ನಿಮ್ಗೆ ಇನ್ನೂ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ಏನಾದ್ರೂ ಹೊಸ ಹೊಸ ಟೆಕ್ನಿಕ್ಸ್ ಅನ್ನ ಯೂಸ್ ಮಾಡ್ತಾನೆ ಇರ್ತೀರಾ ನೀವು. ಓಕೆ. ಹಾಗಾಗಿ ನೆಕ್ಸ್ಟ್ ನಿಮ್ಗೆ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಜಸ್ಟಿಸ್ ಅಂತಂದ್ರೆ ನೋಡಿ, ನೀವ್ ಏನ್ ಎಫರ್ಟ್ ಹಾಕಿರ್ತೀರಾ ಅದಕ್ಕೆ ನಿಮ್ಗೆ ರಿಸಲ್ಟ್ ಬರುತ್ತೆ. ನೀವು ಎಫರ್ಟ್ ಕಡಿಮೆ ಹಾಕಿದ್ದೀರಾ ಅದಕ್ಕೂ ನಿಮ್ಗೆ ರಿಸಲ್ಟ್ ಬರುತ್ತೆ. ಎಫರ್ಟ್ ಜಾಸ್ತಿ ಹಾಕ್ತಾ ಇದ್ದೀರಾ ಅದಕ್ಕೂ ನಿಮ್ಗೆ ರಿಸಲ್ಟ್ ಬರುತ್ತೆ ಅನ್ನುವಂಥದ್ದು ಜಸ್ಟಿಸ್ ಕಾರ್ಡ್ ಹೇಳುತ್ತೆ. ಓಕೆ. ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಅಥವಾ ಏನಾದ್ರೂ ಬರ್ಲಿಲ್ಲ ಅಂತ ಅನ್ಕೊಂಡ್ರು ಕೂಡ, ಓಕೆ, ಏನು ಬರ್ತಾ ಇಲ್ಲ, ನೀವು ಆ ರೀತಿ ನಾನು ಹಾಕಿರೋದು ಇಷ್ಟು ಎಫರ್ಟ್ ಹಾಕ್ತಾ ಇದ್ದೀನಿ, ನನ್ಗೆ ಒಂದು ಇದು ಬರ್ತಾ ಇಲ್ಲ ಅಂತ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಬರ್ತಾ ಇದೆಯಾ, ಅದರಿಂದ ಏನಾದ್ರೂ ನೀವು ನೋವು ಅನುಭವಿಸೋ ಅಂತದ್ದು ನನ್ಗೆ ಇಲ್ಲಿ ಕಾಣ್ತಾ ಇದೆ. ತುಂಬಾ ಎಫರ್ಟ್ ಹಾಕ್ತಾ ಇದ್ದೀರಾ ಬಟ್ ಅದಕ್ಕೆ ರಿಸಲ್ಟ್ ಬರ್ತಾ ಇಲ್ಲ ಅಂತ ಹೇಳಿ ಏನಾದ್ರೂ ಅನ್ಕೊಳ್ತಾ ಇದ್ದೀರಾ ಬಿಸ್ನೆಸ್ ವೈಸು. ಬ್ಯಾಲೆನ್ಸ್ ಮಾಡ್ತೀರಾ, ಇದಂತೂ ಗ್ಯಾರಂಟಿ. ತುಂಬಾ ಬ್ಯಾಲೆನ್ಸ್ ಮಾಡ್ತೀರಾ ನೀವು. ಓಕೆ. ರೈಟ್, ಏನು ಸರಿಯಾಗಿರುವಂತ ಸ್ಟ್ರಾಟಜೀಸ್ ಇರುತ್ತೆ ಅದನ್ನ ನೀವು ಯೂಸ್ ಮಾಡ್ಕೊಳ್ತೀರಾ. ಪ್ರಾಕ್ಟಿಕಲ್ ಆಗಿ ಅಪ್ರೋಚ್ ಅನ್ನ ಮಾಡ್ತೀರಾ. ಬಿಸ್ನೆಸ್ ಇರ್ಬೋದು, ಜಾಬ್ ಇರ್ಬೋದು. ಮತ್ತೆ ಡಿಸಿಷನ್ಸ್ ಕೂಡ ಕರೆಕ್ಟ್ ಆಗಿ ಮಾಡ್ತೀರಾ. ರೆಸ್ಪಾನ್ಸಿಬಿಲಿಟೀಸ್ ಅನ್ನ ತಗೊಳ್ತೀರಾ ಎಲ್ಲದ್ರಲ್ಲೇನೋ. ಆದ್ರೂ ಕೂಡ ನಿಮ್ಗೆ ಏನಾದ್ರೂ ಯಾರಾದ್ರೂ ಏನಾದ್ರೂ ಅಂದ್ರು ಅಂತ ಹೇಳಿ ಇನ್ ಫ್ಯೂಚರ್ ಅಲ್ಲಿ ನಿಮ್ಗೆ ಸ್ವಲ್ಪ ಸ್ವಲ್ಪ ಹರ್ಟ್ ಆಗುವಂತ ಚಾನ್ಸಸ್ ಇರುತ್ತೆ. ನೀವೇ ಏನೋ ವಿಚಾರ ಮಾಡಿ, ನೀವೇ ಏನೋ ಓವರ್ ಥಿಂಕ್ ಮಾಡುವಂತ ಚಾನ್ಸಸ್ ನನ್ಗೆ ಕಾಣ್ತಾ ಇದೆ ಬರುವಂತ ದಿನಗಳಲ್ಲಿ. ಸ್ವಲ್ಪ ಅದನ್ನ ಅವಾಯ್ಡ್ ಮಾಡ್ಕೊಳ್ಳಿ. ಲೈಫ್ ತುಂಬಾ ಶಾರ್ಟ್ ಆಗಿರುತ್ತೆ. ಸುಮ್ನೆ ನೀವು ಎಲ್ಲ ಚೆನ್ನಾಗಿ ವರ್ಕ್ ಮಾಡ್ತಾ ಇದ್ದೀರಾ, ಅದ್ರಲ್ಲಿ ಏನೋ ಯಾರೋ ಏನೋ ಅಂದ್ರು ಅಂತ ಹೇಳಿ ನಿಮ್ಮಲ್ಲೇನೆ ನೀವು ಡಿಪ್ರೆಸ್ಡ್ ಆಗೋದು ಎಷ್ಟು ಮಟ್ಟಿಗೆ ಸರಿ ಹೇಳಿ. ಓಕೆ. ಇಲ್ಲಿ ನಿಮ್ಗೆ ರಿಸಲ್ಟ್ ಬರ್ತಾ ಇಲ್ವಾ, ಬರುವಂತ ದಿನಗಳಲ್ಲಿ ಹೊಸ ಹೊಸ ಅಪ್ರೋಚಸ್ ನಿಮ್ಗೆ ಬರುತ್ತೆ. ಸ್ವಲ್ಪ ಫೋಕಸ್ ಮಾಡಿ, ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಓಕೆ. ಪ್ಲಾನಿಂಗ್ಸ್ ಕರೆಕ್ಟ್ ಆಗಿ ಮಾಡಿದ್ರಿ ಅಂತಂದ್ರೆ ನೀವೇನ್ ಅನ್ಕೊಳ್ತೀರಾ ಖಂಡಿತವಾಗೂ ವರ್ಕೌಟ್ ಆಗೇ ಆಗುತ್ತೆ. ನೀವು ಡಿಪ್ರೆಸ್ಡ್ ಆಗುವಂತ ಅವಶ್ಯಕತೆನೇ ಇಲ್ಲ. ನಾನು ಹೇಳಿದ್ನಲ್ವಾ, ನೀವು ಆಲ್ರೆಡಿ ಆ ಒಂದು ಸ್ಕಿಲ್ಸ್ ನಿಮ್ಮ ಹತ್ರ ಇದೆ, ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು ನಿಮ್ಮ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ, ನಿಮ್ಗೆ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಕರಿಯರ್ ಅಲ್ಲಿ. ಓಕೆ. ಇನ್ನು ನಾನು ರಿಲೇಶನ್ಶಿಪ್ ಅನ್ನ ನೋಡಿದಾಗ, ರಿಲೇಶನ್ಶಿಪ್ ವೈಸ್ ಯಾಕೋ ಸ್ವಲ್ಪ ನನಗೆ ಏನೋ ತುಂಬಾ ಹರ್ಟ್ ಮಾಡ್ಕೊಂಡಿದ್ದೀರಾ ರಿಲೇಶನ್ಶಿಪ್ ಅಲ್ಲಿ ಅಂತ ಅನಿಸ್ತಾ ಇದೆ. ತುಂಬಾ ತುಂಬಾ ಹರ್ಟ್ ಮಾಡ್ಕೊಂಡ್ಬಿಟ್ಟಿದ್ದೀರಾ. ಯಾವುದೋ ಒಂದು ನೆಗೆಟಿವ್ ಝೋನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನೋ ಅಂತದ್ದು ನನ್ಗೆ ಅನಿಸ್ತಾ ಇದೆ. ನಿಮ್ಮ ವಿಚಾರಗಳೇ ನಿಮ್ಮನ್ನ ಎಷ್ಟು ಮಟ್ಟಿಗೆ ನೀವು ರಿಲೇಶನ್ಶಿಪ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅಂತಂದ್ರೆ ಅದರಿಂದ ನಿಮ್ಗೆ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ.
ಓಕೆ. ಆ ಒಂದು ಎನರ್ಜೀಸ್ ಏನೋ ಒಂದು ನೆಗೆಟಿವಿಟಿ ನನಗೆ ಕಾಣ್ತಾ ಇರುವಂತದ್ದು ಪ್ರೆಸೆಂಟ್ ಮೂಮೆಂಟ್ ಅಲ್ಲಿ. ಏನೋ ವಿಚಾರಗಳಲ್ಲಿ ಕಟ್ ಹಾಕೊಂಡಿದ್ದೀರಾ ಅನ್ನುವಂಥದ್ದು ನನಗೆ ಬರ್ತಾ ಇದೆ. ಯಾರೋ ಏನೋ ಅಂದ್ರು ಅಂತ ಹೇಳಿ. ಏನೋ ನಿಮ್ಮ ಪಾರ್ಟ್ನರ್ ಏನಾದ್ರು ನಿಮ್ಗೆ ರಫ್ ಆಗಿ ಮಾತಾಡಿರುವಂತದ್ದು, ಅದನ್ನ ತುಂಬಾ ಹರ್ಟ್ ಮಾಡ್ಕೊಂಡಿರ್ತೀರಾ. ಏನೋ ಅಂದಿರ್ಬೋದು ನಿಮ್ಗೆ. ಓಕೆ. ಬಟ್ ನೋಡಿ, ಈ ಎನರ್ಜಿ ಕಂಟಿನ್ಯೂ ಇರುತ್ತೆ ಅಂತ ನಾನು ಹೇಳೋದಿಲ್ಲ. ಕೆಲವೊಂದ್ ಸಾರಿ ಏನೋ ಒಂದು ಸಮಥಿಂಗ್ ಹೇಳ್ತಾರೆ, ಸಡನ್ ಆಗಿ ಆಗುವಂತ ಚಾನ್ಸಸ್ ಇರುತ್ತೆ. ಬಟ್ ಅದ್ಕ್ಯಾಕಷ್ಟು ನೀವು ತುಂಬಾ ಥಿಂಕ್ ಮಾಡ್ಬೇಕು? ಅದೇ ಇಲ್ಲಿ ಬರ್ತಾ ಇರೋವಂಥದ್ದು. ಯಾರ್ದಾದ್ರೂ ಹೆಲ್ಪ್ ತಗೊಳ್ಳಿ. ನಿಮ್ಗೆ ಇವಾಗ ಅದರಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ವಾ? ಯಾರಾದ್ರೂ ಫ್ರೆಂಡ್ಸ್ ಜೊತೆಗೆ ನೀವು ಮಾತಾಡಿ. ಈ ರೀತಿ ಆಗ್ತಾ ಇದೆ. ನಿಮ್ಮ ಒಂದು ಲವ್ ಒನ್ಸ್ ಇರ್ಬೋದು. ಅಂದ್ರೆ ನೋಡಿ, ನಿಮ್ಮ ಹೃದಯಕ್ಕೆ ಯಾರು ಹತ್ತಿರದವ್ರು ಇರ್ತಾರೆ, ಅವ್ರ ಜೊತೆಗೆ ಸ್ವಲ್ಪ ಮಾತಾಡಿ. ನಿಮ್ಗೆ ಮನ್ಸು ಹಗುರ ಆಗತ್ತೆ. ಬಟ್ ಬರುವಂತ ದಿನಗಳಲ್ಲಿ ಎಲ್ಲ ಚೆನ್ನಾಗ್ ಕಾಣ್ತಾ ಇದೆ. ನಿಮ್ಮ ವಿಚಾರಗಳೇ ನಿಮ್ಮನ್ನ ತುಂಬಾ ಕಾಡ್ತಾ ಇರುವಂತದ್ದು. ಹೊರಗ್ ಬರ್ಲಿಕ್ಕೆ ನಿಮ್ಗೆ ಆಗ್ತಾನೆ ಇಲ್ಲ. ಮತ್ತೆ ಏನೋ ಪಾಸ್ಟ್ ಅಲ್ಲಿ ಏನೋ ನಡೆದಿರುವಂತದ್ದು ಏನಾದ್ರೂ ಥಿಂಕ್ ಮಾಡ್ತಾ ಇರ್ಬೋದು ನೀವು. ಹಿಂದೆ ಏನಾಗಿದೆ ಅದ್ರ ಬಗ್ಗೆ ಏನೋ ವಿಚಾರ ಮಾಡ್ತಾ ಇದ್ದೀರಾ ತುಂಬಾ. ಆ ಎನರ್ಜೀಸೇ ನಿಮ್ಗೆ ಏನ್ ಮಾಡ್ತಾ ಇದೆ, ಎಲ್ಲೋ ಒಂದ್ ಕಡೆ ಕಟ್ ಹಾಕ್ತಾ ಇದೆ. ಏನಾದ್ರೂ ಯಾರಾದ್ರೂ ಅಂದ್ರು ಅಂತ ಹೇಳಿ ಮನಸ್ಸನ್ನ ನೋವು ಮಾಡ್ಕೊಳ್ತಾ ಇದ್ದೀರಾ. ಓಕೆ. ನೋಡಿ, ಏನ್ ಚೆನ್ನಾಗಿದೆ, ಕೆಲವೊಂದ್ ಸಾರಿ ರಿಲೇಶನ್ಶಿಪ್ ಅಲ್ಲಿ ಯಾವ್ದು ನಡೆದ್ ಹೋಗಿರುತ್ತೆ, ಕೆಟ್ಟದ್ ಯಾವ್ದು ನಡೆದ್ ಹೋಗಿರುತ್ತೆ ಅದನ್ನ ಹಿಂದೆನೆ ಬಿಡ್ಬೇಕು. ಯಾವ್ದು ಒಳ್ಳೇದ್ ಮುಂದೆ ಆಗ್ತಾ ಇದೆ, ಅಥವಾ ಯಾವ ಒಂದು ಒಳ್ಳೆ ಒಳ್ಳೆ ಮೂಮೆಂಟ್ಸ್ ಅನ್ನ ನಾವು ಜೊತೆಗೆ ಕಳೆದಿರ್ತೀವಿ, ಆ ಒಂದು ಮೂಮೆಂಟ್ ಅನ್ನ ನೆನ್ಪ್ ಮಾಡ್ಕೋಬೇಕು. ಅಂದಾಗ ಮಾತ್ರ ಜೀವನ ಸಲೀಸಾಗಿ ನಾವು ಸಾಗಿಸ್ಬಹುದು. ಅಫ್ಕೋರ್ಸ್ ಇದು ಅಷ್ಟು ಈಸಿ ಅಂತ ಅನ್ಸೋದಿಲ್ಲ. ಕೆಲವೊಂದ್ ಸಾರಿ ತುಂಬಾನೇ ಹರ್ಟ್ ಆಗಿರುತ್ತೆ ಕೆಲವೊಂದ್ ಕಡೆಯಿಂದ ನಮ್ಗೆ. ಓಕೆ. ಹಾಗಂತ ಹೇಳಿ ನಾವು ಎಲ್ಲಾನು ಬಿಟ್ಟು ಜಗತ್ತಲ್ಲಿ ಈ ರೀತಿ ಇರ್ತೀವಿ ಅಂತ ಹೇಳ್ಕೊಳಿಕ್ ಆಗೋದಿಲ್ಲ. ಯಾಕಂತಂದ್ರೆ ಅದು ಲಿಟ್ರಲಿ ನಮ್ಮ ಒಂದು ಹೆಲ್ತ್ ಮತ್ತೆ ಕರಿಯರ್ ಮೇಲೆ ಇಂಪ್ಯಾಕ್ಟ್ ಆಗತ್ತೆ. ಹಾಗೆ ಆಗತ್ತೆ. ಯಾವ್ದಾದ್ರೂ ಹೆಲ್ಪ್ ತಗೊಳ್ಳಿ. ನಿಮ್ಮ ಒಂದು ಏನ್ ಪ್ರಾಬ್ಲಮ್ ಇದೆ ಅವ್ರ ಜೊತೆಗೆ ಮಾತಾಡಿ. ಫ್ರೆಂಡ್ಸ್ ಜೊತೆಗೆ ಸ್ವಲ್ಪ ಟೈಮ್ ಕೊಡಿ. ಖಂಡಿತ ಆ ಝೋನ್ ಇಂದ ನೀವು ಹೊರಗಡೆ ಬರ್ತೀರಾ. ನಿಮ್ಮನ್ನ ನೀವು ತುಂಬಾ ಕಠೋರವಾಗಿ ನಡ್ಕೊಳಿಕ್ ಹೋಗ್ಬೇಡಿ. ನಿಮಗಾಗಿನೂ ಸ್ವಲ್ಪ ಟೈಮ್ ಕೊಡಿ. ನಿಮ್ಮ ಫ್ಯಾಮಿಲಿಗಾಗಿ ಟೈಮ್ ಕೊಡಿ. ನಿಮ್ಮ ಪಾರ್ಟ್ನರ್ಗಾಗಿ ಟೈಮ್ ಕೊಡಿ. ಇವಾಗ ಸಿಟ್ಟಲ್ಲಿ ನಮ್ಗೆ ಏನ್ ತಿಳಿಯುತ್ತೆ ಅದನ್ನೇ ನಾವು ಮಾತಾಡ್ಬಿಡ್ತೀವಿ ಕಠೋರತೆಯಿಂದ. ಅಥವಾ ನಮ್ಮ ಮನ್ಸಿಗೆ ನಾವೇ ಕಠೋರತೆಯನ್ನ ನಾವೇ ಮಾಡ್ಕೊಂಡ್ ಬಿಡೋದು. ನಾನೇ ಮಾತಾಡೋದಿಲ್ಲ, ಅವ್ರು ಹೀಗೆ ಹೇಳಿದಾರಲ್ವಾ, ನಾನ್ ಮಾತಾಡೋದಿಲ್ಲ. ಯೂನಿವರ್ಸ್ ನಿಮ್ಗೆ ಅದನ್ನೇ ಹೇಳ್ತಾ ಇದೆ, ಇಷ್ಟು ಕಠೋರತೆ ಬೇಡ. ನಿಮ್ಮ ಜೊತೆಗೆ ಯಾಕೆ ನೀವು ಕಠೋರ ಆಗ್ತೀರಾ? ಅಫ್ಕೋರ್ಸ್ ಯಾರಾದ್ರೂ ಏನಾದ್ರೂ ಅಂದಿದಾರಾ? ಓಕೆ ಅಂತಾರೆ. ಇದೆಲ್ಲ ಕಾಮನ್ ಲೈಫ್ ಅಲ್ಲಿ. ನೀವೇನೋ ಒಂದು ಬೇರೆ ಏನೋ ಒಂದು ಯಾವ್ದೋ ಫೀಲ್ಡ್ ಅಲ್ಲಿ ಬಿಸಿ ಆಗಿರುವಾಗ ಈ ರೀತಿ ಎಲ್ಲ ಕಾಮನ್ ಇದೆ, ಎಲ್ಲ ಬರುವಂತದ್ದು. ಸೊ ಅದನ್ನ ನೀವು ಎಷ್ಟು ಬಿಟ್ಟು ಎಷ್ಟು ನಮ್ರತೆಯಿಂದ ಇರ್ತೀರಾ, ನಿಮ್ಮ ಮನಸ್ಸನ್ನ ನೀವು ನಮ್ರತೆಯನ್ನ ತಗೊಳ್ಳಿ. ಯೂನಿವರ್ಸ್ ಹೇಳ್ತಾ ಇರುವಂತದ್ದು. ನೀವೇ ಮೊದ್ಲು ಕಠೋರವಾಗಿ ಇದೀರಾ ಅಂತಂದ್ರೆ, ನಿಮ್ಮ ಮನಸ್ಸಲ್ಲಿ ಎಂಟ್ರಿ ಮಾಡ್ಲಿಕ್ಕೆ ಕೊಡ್ತಾ ಇಲ್ಲ ಅಂತಂದ್ರೆ, ಬೇರೆದವ್ರು ಯಾರೇನೂ ಹೆಲ್ಪ್ ಮಾಡ್ಲಿಕ್ಕೆ ಆಗೋದಿಲ್ಲ. ಓಕೆ. ಫ್ರೆಂಡ್ಸ್ ಜೊತೆಗೆ ಕಮ್ಯುನಿಕೇಟ್ ಮಾಡಿ, ಮಾತಾಡಿ. ನಿಮ್ಗೆ ಮನ್ಸು ಆಗತ್ತೆ. ನಿಮ್ಮ ವೆಲ್ ವಿಷರ್ಸ್ ಯಾರಿರ್ತಾರೆ ಅವ್ರ ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ ಏನ್ ಬರ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಡಿಸ್ಕಸ್ ಮಾಡಿ. ಖಂಡಿತ ಅವ್ರು ನಿಮ್ಗೆ ಇದರಿಂದ ಹೊರಗೆ ಬರ್ಲಿಕ್ಕೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಓಕೆ. ಸೊ ಕರ್ಕ ರಾಶಿಯವರೇ, ನಿಮ್ಗೆ ಈ ಒಂದು ರೀಡಿಂಗ್ ಹೇಗೆ ಅನಿಸ್ತು ಖಂಡಿತ ನನಗೆ ಒಂದು ಕಮೆಂಟ್ ಅಲ್ಲಿ ತಿಳಿಸಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.